ಕುಕ್ಕರ್ನಲ್ಲಿ ಜಲ್ಲಿ ಕಲ್ಲನ್ನು ಇಟ್ಟು ಚಮತ್ಕಾರನೇ ನೋಡ್ರಿ. ಇನ್ನು ಮುಂದೆ ಕರೆಂಟ್ ಬಿಲ್ ಬರುತ್ತೆ ಝೀರೋ, ಅದಂತೂ ಪಕ್ಕ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಈ ರೀತಿ ಖಾಲಿಯಾಗಿರೋ ಬಾಟಲನ್ನು ನಾವು ಈ ಥರ ಕೂಡ ಬಳಸಬಹುದು, ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ. ಮೊದಲನೇದಾಗಿ ಖಾಲಿಯಾಗಿರೋಂಥ ಬಾಟಲನ್ನು ತಗೊಂಡು ಈ ರೀತಿ ನೋಡಿ ಸ್ವಲ್ಪ ದಪ್ಪನಾದ ಕಡ್ಡಿಗಳನ್ನ ತೊಗೋಬೇಕಾಗತ್ತೆ ನೋಡಿ. ಈ ಥರ ದಪ್ಪದಾಗಿರುವಂಥ ಕಡ್ಡಿಗಳನ್ನ ತೊಗೊಂಡು ಬಾಟಲ್ಗೆ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಇಟ್ಟು ನಂತರ ಗಮ್ ಟೇಪ್ ಸೆಲ್ಲೋ ಟೇಪನ್ನು ಹಾಕಿ ಈ ಥರ ಟೈಟಾಗಿ ಕುತ್ಕೋಬೇಕು. ಅದು ಬಿಗಿಯಾಗಿ ಒಂಚೂರು ಕೂಡ ಸಡ್ಲಾಗಬಾರ್ದು. ಅಲ್ಲಿ ತನಕ ಟೇಪನ್ನು ಹಾಕಿ ಬಿಗಿಯಾಗಿ ಗಮ್ ಟೇಪನ್ನು ಹಾಕಿ ಸ್ಟಿಕ್ ಮಾಡಬೇಕಾಗತ್ತೆ. ಈ ಥರ ಸ್ಟಿಕ್ ಮಾಡಿದ್ಮೇಲೆ ಇವಾಗ ಬಾಟಲ್ನ ಮುಚ್ಚಳವನ್ನು ತೆಗಿತಾ ಇದ್ದೀನಿ. ಮುಚ್ಚಳನ ತೆಗೆದ್ಮೇಲೆ ನೋಡಿ, ಒಂದು ಪಿನ್ನು ಅಥವಾ ದಪ್ಪನಾಗಿರೋಂಥ ಸೂಜಿನಾದರೂ ತೊಗೊಂಡು ಇವಾಗ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ಸೊ ಬಿಸಿ ಮಾಡಿಕೊಂಡು ಚಿಕ್ಕದಾಗಿ ಈ ರೀತಿ ಹೋಲನ್ನು ಮಾಡ್ಕೋಬೇಕಾಗತ್ತೆ. ಈ ಚಿಕ್ಕ ಹೋಲನ್ನು ಮಾಡ್ಕೊಂಡ ನಂತರ ಈಗ ನಾನು ಗುಗ್ಗೆ ಕಡ್ಡಿ ಕಿವಿ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರಲ್ವ ಬಡ್, ಅದನ್ನು ತೊಗೊಂಡಿದ್ದೀನಿ. ಸೊ ಗುಗ್ಗೆ ಕಡ್ಡಿನ ತೊಗೊಂಡು ಈ ಥರ ಸ್ವಲ್ಪ ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಕಟ್ ಮಾಡಿಕೊಂಡು ನೋಡಿ ಸ್ನೇಹಿತರೆ, ಈಗ ಚಿಕ್ಕ ರಂಧ್ರ ಮಾಡ್ಕೊಂಡಿದ್ವಲ್ವ ಕ್ಯಾಪ್ನ ಮೇಲ್ಭಾಗದಿಂದ ಈ ರೀತಿ ಒಳಗಡೆ ಹಾಕಿ ನಂತರ ಬಾಟಲ್ನ ಮುಚ್ಚಳವನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಈ ಥರ ಮಾಡ್ಕೊಂಡ್ಮೇಲೆ ನೋಡಿ, ಇದು ಸಿದ್ಧ ಆಯಿತು. ಕಡ್ಡಿಗಳನ್ನ ಹಾಕಬೇಕಾದ್ರೆ ಸಮನಾಗಿ ಇರಬೇಕು ನೋಡಿ, ಸಮನಾಗಿ ಕುತ್ಕೋಬೇಕು. ಆ ಥರ ಕಡ್ಡಿಗಳನ್ನ ನಾವು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ನೀರು ನೋಡಿ, ಇದರಿಂದ ಒಂದೊಂದೇ ಹನಿ ನೀರು ಅನ್ನೋದು ಬರ್ತಾ ಇದೆ. ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ವಿ, ಹೊರಗಡೆ ಹೋಗ್ತಾಯಿದ್ವಿ, ನಮ್ಮ ಗಿಡಗಳಿದೆ, ಪಾಟಿಗೆ ನೀರು ಹಾಕೋರಿಲ್ಲ, ಯಾರಿಗೆ ಹೇಳೋದು ಅಂತೇಳಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಹೋಗಿ, ಆರಾಮಾಗಿ ನೀವು ಹೋಗಿ ಬರೋವರೆಗೂ ಗಿಡಗಳಿಗೆ ನೀರು ಬರ್ತಾನೆ ಇರುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ನಾನಿಲ್ಲಿ ಮಂದವಾಗಿರೋವಂಥ ಬ್ಲ್ಯಾಂಕೆಟನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಚೇರ್ ಮೇಲೆ ಅಥವಾ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಬ್ಲ್ಯಾಂಕೆಟ್ ಅಥವಾ ಬೆಡ್ಶೀಟನ್ನೇ ತೊಗೋಬಹುದು. ಸೊ ಮಂದವಾಗಿರೋ ಬಟ್ಟೆನ ತೊಗೋಬೇಕಾಗತ್ತೆ. ನಂತರ ಇವಾಗ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಫ್ಯಾಬ್ರಿಕ್ ಕಂಡೀಷ್ನರ್ ಕಂಫರ್ಟನ್ನು ಹಾಕ್ಕೊಂಡಿದ್ದೀನಿ. ಕಂಫರ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದೊಳ್ಳೆ ಲಿಕ್ವಿಡ್ ಘಮ ಅಂತಿರುತ್ತೆ. ಇದನ್ನು ಮಂದವಾಗಿರೋಂಥ ಬೆಡ್ಶೀಟ್ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕಾಗತ್ತೆ. ಚೆನ್ನಾಗಿ ಚುಮ್ಕಿಸ್ಬೇಕು ಈ ನೀರನ್ನು. ಈ ಒಂದು ಟೇಬಲನ್ನು ರೂಮ್ನಲ್ಲಿ ನೋಡಿ, ಸಿಕ್ಕಾಪಟ್ಟೆ ಹೀಟ್ ಇದೆ, ನಾವೆಲ್ಲ 3rd ಫ್ಲೋರಲ್ಲಿದ್ದೀವಿ, 4th ಫ್ಲೋರಲ್ಲಿದ್ದೀವಿ, ಸಿಕ್ಕಾಪಟ್ಟೆ ಸೆಕೆ ಇದೆ ನಮ್ಮ ಮನೆಯಲ್ಲಿ ಅಂತ ಅನ್ನೋರು AC ಬೇಕಾಗಿಲ್ಲ. ಜಸ್ಟ್ ಈ ಟಿಪ್ಪನ್ನು ಫಾಲೋ ಮಾಡಿದರೆ ಸಾಕು, ತಣ್ಣಕ್ಕಿರುತ್ತೆ. ವಾತಾವರಣದಲ್ಲಿರೋ ಉಷ್ಣಾಂಶನೆಲ್ಲ ಇಟ್ಕೊಂಡು ಮನೆ ತಂಪು ಕೂಲಾಗಿಬಿಡುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಈ ಥರ ಖಾಲಿಯಾಗಿರೋಂಥ ಬಾಟಲ್ಗಳು ನಮಗೆ ಬೇಕಾಗುತ್ತೆ, ಉಪಯೋಗಕ್ಕೆ ಬೇಕು. ಬಟ್ ಹೆಂಗೆ ಸ್ಟೋರ್ ಮಾಡ್ಕೊಳ್ಳೋದು? ಕವರ್ನಲ್ಲಿಟ್ಟರೆ ಏನಾಗುತ್ತೆ, ಕವರ್ನಲ್ಲಿಟ್ಟರೆ ಜಾಸ್ತಿ ಬಾಟಲ್ಗಳು ಹಿಡಿಯೋದಿಲ್ಲ. ಅದ್ರ ಬದಲಿಗೆ ಕವರ್ ಹೊರಗಡೆ ಇಟ್ಬಿಡಿ. ಕವರ್ ಹೊರಗಡೆ ಯಾವ ಥರ ಇಡೋದು ಅಂತಂದರೆ ನೋಡಿ, ಈ ರೀತಿ ಕವರ್ ಒಳಗಿಂದ ಮುಚ್ಚಳನ ಇಟ್ಕೊಂಡು ಮೇಲ್ಭಾಗದಿಂದ ಜಸ್ಟ್ ಹೀಗೆ ಟೈಟ್ ಮಾಡಿದ್ರೆ ಆಯಿತು. ಬಾಟಲ್ ಮುಚ್ಚಳನ ಸೇರಿಸಿ ಟೈಟ್ ಮಾಡಿದ್ರೆ ಆಯಿತು. ಇದೇ ವಿಧಾನದಲ್ಲಿ ಒಂದು ಕವರಲ್ಲಿ ನಾವು ಸಾಕಷ್ಟು 10ರಿಂದ 15 ಬಾಟಲ್ಗಳನ್ನಾದರೂ ಕೂಡ ನೋಡಿ ಇದೇ ವಿಧಾನದಲ್ಲಿ ನಾವು ಇಟ್ಕೊಳ್ಬಹುದು. ಇವಾಗ ನನ್ನ ಹತ್ರ ಒಂದು 4 ಬಾಟಲ್ ಇದೆ. 4 ಬಾಟಲನ್ನು ನೋಡಿ ಈ ಥರ ಸ್ಟೋರ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಸ್ಟೋರೇಜ್ ಸ್ಪೇಸ್ ಅನ್ನೋದಿಲ್ಲ, ಬಟ್ ಜಾಸ್ತಿ ಬಾಟಲ್ನ ನಾವು ಇಟ್ಕೋಬೇಕು, ನಮ್ಗೆ ಅಗತ್ಯ ಇದೆ. ಈ ಥರ ಬಾಟಲ್ಗಳು ಅಂದರೆ ಒಂದು ಕವರನ್ನು ಒಂದು ಕಡೆ ನೇತಾಕಿದ್ರೆ ಇದರಲ್ಲಿ ಏನಿಲ್ಲ ಅಂದರೂ 10ರಿಂದ 15 ಬಾಟಲ್ಗಳು ಆರಾಮಾಗಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಒಂದು ಕಡೆ ನೇತಾಕ್ಬೋದು, ಬೇಕಾದಾಗ ಬೆಳೆಸ್ಕೋಬಹುದು. ಮುಂದಿನ ಟಿಪ್, ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಮಾಮೂಲಿ ಯಾವುದಾದ್ರು ಪಾತ್ರೆನಲ್ಲೋ ಅಥವಾ ಪ್ಲಾಸ್ಟಿಕ್ ಬೌಲ್ನಲ್ಲಾದರೂ ತೊಗೋಬೋದು. ಬಟ್ ಮಣ್ಣಿನ ಪಾತ್ರೆನಲ್ಲಿ ನೀರು ತೊಗೊಂಡ್ರೆ ಒಳ್ಳೆಯದು. ಅದರ ಜೊತೆಗೆ ಜಲ್ಲಿ ಕಲ್ಲನ್ನು ತೊಗೊಂಡಿದ್ದೀನಿ. ಒಂದು 15ರಿಂದ 20 ಜಲ್ಲಿ ಕಲ್ಲನ್ನು ತೊಗೊಂಡು ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ಜಲ್ಲಿ ಕಲ್ಲನ್ನು ಹಾಕಿ ನಂತರ ಇದಕ್ಕೆ ಇವಾಗ ನಾನು ಫ್ರಿಜ್ನಲ್ಲಿ ನೋಡಿ ಈಗಾಗಲೇ ನಾನು ನೀರನ್ನು ಹಾಕಿ ಇಟ್ಟಿದ್ದೆ. ಬೇಕಂದರೆ ಚಿಕ್ಕದಾಗಿ ಐಸ್ ಕ್ಯೂಬ್ಸ್ ಮೌಲ್ಡ್ ಬರುತ್ತಲ್ವ, ಅದರಲ್ಲಾದರೂ ಹಾಕ್ಬೋದು. ಇಲ್ಲಾಂದರೆ ಈ ರೀತಿ ದೊಡ್ಡದಾಗಿ ಐಸ್ ಕ್ಯೂಬ್ಸನ್ನು ಮಾಡಿಕೊಂಡು ಲೋಟದಲ್ಲಿಟ್ಟು ಆರಾಮಾಗಿ ಈ ಥರ ಕೂಡ ಹಾಕ್ಕೊಳ್ಬಹುದು. ಈ ರೀತಿ ನಾವು ನೀರಿನಲ್ಲಿ ಜಲ್ಲಿಕಲ್ಲನ್ನು ಹಾಕಿ ಜೊತೆಗೆ ಐಸ್ ಕ್ಯೂಬ್ಸನ್ನು ಹಾಕಿ ಇಡೋದ್ರಿಂದ ಇದು ವಾತಾವರಣದಲ್ಲಿರೋಂಥ ಹೀಟನ್ನೆಲ್ಲ ಹೀರ್ಕೊಳ್ಳುತ್ತೆ. ಮತ್ತು ಮನೆಗೆ AC ಬೇಡ, ಕೂಲರ್ ಬೇಡ,
ಏನು ಬೇಕಾಗಿಲ್ಲ. ಆರಾಮಾಗಿ ನೀವು ಫ್ಯಾನ್ ಹಾಕ್ಬಿಟ್ಟು ಫ್ಯಾನ್ ಹತ್ರ ಆಸುಪಾಸಿನಲ್ಲಿ ಈ ಒಂದು ಪಾತ್ರನ ಇಟ್ಬಿಟ್ರೆ ಸಾಕು, ಜಾದು ಅನ್ನೋ ಥರ ತಣ್ಣನೆಯ ಗಾಳಿ ಬರೋದಕ್ಕೆ ಶುರು ಆಗುತ್ತೆ. ಟೇಬಲ್ ಫ್ಯಾನ್ ಆದರೆ ಮುಂದೆ ಇಟ್ಟು ನೋಡಿ ಎಷ್ಟು ತಣ್ಣನೆಯ ಗಾಳಿ ಬರುತ್ತೆ ಅಂತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೀಲಿಂಗ್ ಫ್ಯಾನ್ ಆದರೆ ಫ್ಯಾನ್ ಕೆಳಭಾಗದಲ್ಲಿ ಆ ಕಡೆ ಈ ಕಡೆ ಸೈಡ್ನಲ್ಲಿ ಇಡಬಹುದು. ಈ ಒಂದು ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ಎ ಸಿ ಬೇಕಾಗಿಲ್ಲ, ಕೂಲರ್ ಬೇಕಾಗಿಲ್ಲ, ಜಸ್ಟ್ ಜಲ್ಲಿ ಕಲ್ಲಿದ್ರೆ ಸಾಕು, ಜೊತೆಗೆ ಐಸ್ ಕ್ಯೂಬ್ಸ್ ಇದ್ದರೆ ಸಾಕು, ಮನೆ ತಂಪು ತಂಪು ಕೂಲ್ ಆಗಿಬಿಡುತ್ತೆ. ಸೊ ಎಲ್ರಿಗೂ ತುಂಬಾ ಉಪಯೋಗ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಖಂಡಿತ ಬೇಸಿಗೆನಲ್ಲಿ ಇನ್ನು ಮುಂದೆ ಸೆಕೆ ಅಂತ ಕೊರಗಬೇಡಿ, ಈ ಟಿಪ್ಪನ್ನು ಫಾಲೋ ಮಾಡಿ ಸ್ನೇಹಿತರೆ. ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಕುಕ್ಕರ್ನಲ್ಲಿ ಜಲ್ಲಿ ಕಲ್ಲನ್ನು ಇಟ್ಟು ನೋಡಿ, ತಕ್ಷಣ ನೀವು ಶಾಕ್ ಆಗ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಕರೆಂಟ್ ಬಿಲ್ ಕೂಡ ಖಂಡಿತ ಕಡಿಮೆ ಬರುತ್ತೆ. ಅದೆಂಗಪ್ಪ ಅಂತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ. ಸ್ಟೀಲ್ ಕುಕ್ಕರ್ ಆದರೆ ತುಂಬಾ ಒಳ್ಳೆಯದು. ನಂತರ ಅದರೊಳಗೆ ಕ್ಲೀನಾಗಿ ತೊಳ್ಕೊಂಡಿರೋಂಥ ಜಲ್ಲಿ ಕಲ್ಲನ್ನು ಹಾಕಿದ್ದೀನಿ. ಜಲ್ಲಿ ಕಲ್ಲನ್ನು ಹಾಕಿದ್ಮೇಲೆ ಸ್ಟವನ್ನು ಹಚ್ಚಿದ ಮೇಲೆ ಈ ಜಲ್ಲಿಕಲ್ಲು ಹಾಕಿರೋವಂಥ ಕುಕ್ಕರನ್ನು ಕಾಯೋದಕ್ಕೆ ಅಂತೇಳಿ ಇಡಬೇಕು. ಇದು ಇನ್ನೇನು ಬಿಸಿ ಆಗ್ತಾ ಇದೆ ಅನ್ನೋವಾಗ ನೋಡಿ, ಕುಕ್ಕರ್ನ ಮುಚ್ಚಳ ಬರುತ್ತಲ್ಲ, ಲಿಡ್, ಆ ರಬ್ಬರನ್ನು ತೆಗೆದುಬಿಡ್ಬೇಕಾಗುತ್ತೆ, ಗ್ಯಾಸ್ಕೆಟನ್ನು. ನಂತರ ವಿಷಲನ್ನು ಕೂಡ ತೆಗೆದು ಕ್ಲೋಸ್ ಮಾಡಬೇಕು. ಮತ್ತು ಸಣ್ಣ ಉರಿನಲ್ಲಿ ಇದನ್ನು 2 ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಬೇಡ, ಒಂದು 2 ನಿಮಿಷ ಆದರೆ ಮ್ಯಾಕ್ಸಿಮಮ್ ಆಯಿತು. ಸೊ ಇವಾಗ ಇದು ಬಿಸಿ ಆಗೋ ಹೊತ್ತಿಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೊಂದು ಶರ್ಟ್ ಇದೆ ಅಲ್ವಾ, ಎಷ್ಟೊಂದು ಸುಕ್ಕಟ್ಟಿದೆ, ಸುಕ್ಕಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಏನಪ್ಪ ಮಾಡೋದು, ಬಟ್ಟೆ ಐರನ್ ಮಾಡಬೇಕಿತ್ತು, ಬಟ್ ಕರೆಂಟ್ ಇಲ್ಲ ಅಂಥೇಳಿ ಕೊರಗೋ ಬದಲಿಗೆ ಈ ರೀತಿ ಕುಕ್ಕರ್ನಲ್ಲಿ ನೀವು ಜಲ್ಲಿ ಕಲ್ಲನ್ನು ಹಾಕಿ ನಂತರ ಈ ರೀತಿ ಬಿಸಿ ಮಾಡಿ, ಕುಕ್ಕರನ್ನು ಬಿಸಿ ಮಾಡಿ ಆರಾಮಾಗಿ ಬಟ್ಟೆ ಐರನ್ನ ಮಾಡ್ಕೊಳ್ಬಹುದು. ಈ ವಿಧಾನದಲ್ಲಿ ನೋಡಿ, ಲೈವ್ ರಿಸಲ್ಟು ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಟ್ಟೆ ಅನ್ನೋದು ಐರನ್ ಆಗ್ತಾ ಇದೆ, ಸುಕ್ಕುಗಳೆಲ್ಲ ಹೋಗ್ತಾ ಇದೆ ಅಂತ ಲೈವ್ ರಿಸಲ್ಟು ನೋಡಿ. ಮತ್ತು ಸ್ನೇಹಿತರೆ, ಅದ್ರ ಜೊತೆಗೆ ನೀವು ಬಟ್ಟೆ ಮೇಲೆ ಡೈರೆಕ್ಟಾಗಿ ಕುಕ್ಕರನ್ನು ಇಡೋದಕ್ಕಿಂತ ಮೊದಲು ಯಾವುದಾದ್ರು ಸ್ಯಾಂಪಲ್ ಟೆಸ್ಟ್ ಮಾಡಿ. ಅಂದರೆ ಯಾವುದಾದ್ರು ಯೂಸ್ ಮಾಡದೇ ಇರೋ ಬಟ್ಟೆ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಕುಕ್ಕರನ್ನು ಇಟ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿ ನಂತರ ನೀವು ಐರನ್ ಮಾಡಿ. ಯಾಕಂದರೆ ಒಂದೊಂದು ಸಲ ಸಿಕ್ಕಾಪಟ್ಟೆ ಹೀಟ್ ಆದಾಗ ಡೈರೆಕ್ಟ್ ಬಟ್ಟೆ ಮೇಲೆ ಇಟ್ಟರೆ ಬಟ್ಟೆ ಸುಟ್ಟೋಗೋಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ಯಾಂಪಲ್ ಟೆಸ್ಟ್ ಮಾಡಿ ನಂತರ ನೀವು ಆರಾಮಾಗಿ ಈ ಥರ ಐರನ್ ಮಾಡ್ಕೋಬೋದು. ಒಂದು ಸತಿಗೆ 2 ನಿಮಿಷ ನೀವು ಬಿಸಿ ಮಾಡಿಕೊಂಡ್ರೆ ಸಣ್ಣ ಉರಿ ಲೋ ಫ್ಲೇಮ್ನಲ್ಲಿ ಕುಕ್ಕರನ್ನು, ಇದು ಏನಿಲ್ಲ ಅಂತಂದರೂ ನೀವು ಒಂದು ಸತಿಗೆ 2ರಿಂದ 3 ಜೊತೆ ಬಟ್ಟೆಗಳನ್ನ ಐರನ್ ಮಾಡ್ಕೊಳ್ಬೋದು. ಇದರಲ್ಲಿ ಮೇನ್ ನಾವು ಬಳಸಿರೋವಂಥದ್ದು ಜಲ್ಲಿಕಲ್ಲನ್ನು ಬಳಸಿರೋದ್ರಿಂದ ಇದು ಹೀಟ್ ಅನ್ನೋದು ಏನಿರುತ್ತೆ, ಬಿಸಿ ಅನ್ನೋದು ಏನಿರುತ್ತೆ, ಆ ತಾಪಮಾನವನ್ನು ಹೀಟನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಸತಿ ನೀವು ಕುಕ್ಕರಲ್ಲಿ ಜಲ್ಲಿಕಲ್ಲನ್ನು ಹಾಕಿ ಐರನ್ನ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಟ್ಟೆ ಐರನ್ ಆಗುತ್ತೆ ಅಂದರೆ. ಕರೆಂಟ್ ಬಿಲ್ ಕೂಡ ಅಷ್ಟೇ, ಐರನ್ ಮಾಡೋದ್ರಿಂದ ತುಂಬಾ ಜಾಸ್ತಿ ಬರುತ್ತೆ ಅಂತ ಅನ್ನೋರು ಜಸ್ಟ್ ಈ ಒಂದು ಸಿಂಪಲ್ ಟಿಪ್, ಏನಪ್ಪ ಇದು ಗ್ಯಾಸ್ ಸಿಗ್ತಾನೆ ಇಲ್ಲ, ಸಿಲಿಂಡ್ರ್ ಬೆಲೆ ಎಲ್ಲ ಜಾಸ್ತಿ ಇದೆ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಹೊತ್ತು ಬೇಕಾಗಿಲ್ಲ, 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಪಟಾಪಟ್ ಅಂಥೇಳಿ 2ರಿಂದ 3 ಶರ್ಟ್ಗಳನ್ನ ಐರನ್ ಮಾಡ್ಕೋಬೋದು. ಈ ಒಂದು ಸರಳವಾದ ಟಿಪ್ ಎಲ್ಲ ಗೃಹಿಣಿಯರಿಗೂ, ಎಲ್ಲ ಶ್ರೀಮತಿಯರಿಗೂ ತುಂಬಾ ಉಪಯೋಗಕ್ಕೆ ಬರುತ್ತೆ. ಲೈವ್ ರಿಸಲ್ಟ್, ಸಖತ್ತಾಗಿ ಬಟ್ಟೆಗಳು ಕೂಡ ಐರನ್ ಆಗುತ್ತೆ. ಅದ್ರ ಜೊತೆಗೆ ಕರೆಂಟ್ ಇಲ್ಲ ಅಂದಾಗಲೂ ಕೂಡ ನೀವು ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಬಹುದು ಅಲ್ವಾ. ಎಮರ್ಜೆನ್ಸಿ ಅಗತ್ಯ ಇದೆ ಅಂದಾಗಲೂ ಕೂಡ ಈ ಟಿಪ್ ತುಂಬಾ ವರ್ಕ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತು ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ. ಹಾಗೆ ರೀತಿಯ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.